ನಮಸ್ಕಾರ. ನಾನು ಡಾಕ್ಟರ್ ಐಶ್ವರ್ಯ ರಾವ್, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್, ಆರಾ ಸ್ಕಿನ್ ಕೇರ್ ಕ್ಲಿನಿಕ್, ಎಂಇಐ ಲೇಔಟ್, ಬಗಲಗುಂಟೆ, ಬೆಂಗಳೂರು. ಸನ್ಸ್ಕ್ರೀನ್ ಅವೇರ್ನೆಸ್ ಮಂತಿನ ಸಂದರ್ಭದಲ್ಲಿ ನಾನಿವತ್ತು ನಿಮ್ ಜೊತೆ ಸನ್ಸ್ಕ್ರೀನ್ ಸೇಫ್ಟಿ ಹಾಗೂ ಅದರಲ್ಲಿ ಇರುವಂತಹ UV ಫಿಲ್ಟರ್ಸ್ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ. ತುಂಬಾ ಜನಗೆ ಸನ್ಸ್ಕ್ರೀನ್ ಒಳಗಡೆ ಏನಿರುತ್ತೆ ಅನ್ನುವ ಪ್ರಶ್ನೆ ಇರುತ್ತೆ. ಸೊ ರೀಸೆಂಟ್ ಸ್ಟಡೀಸ್ ಪ್ರಕಾರ ಸನ್ಸ್ಕ್ರೀನ್ಗಳಲ್ಲಿ, ಸ್ಪೆಷಲಿ ಹಳೆ ಸನ್ಸ್ಕ್ರೀನ್ಗಳಲ್ಲಿ ಕನ್ವೆನ್ಷನಲ್ UV ಫಿಲ್ಟರ್ಸ್ ಅಂತ ಇರುತ್ತೆ. ಕನ್ವೆನ್ಷನಲ್ UV ಫಿಲ್ಟರ್ಸ್ ಅಂದ್ರೆ ಏನು? ಅದರಲ್ಲಿ ಅವೋಬೆನ್ಝೋನ್, ಆಕ್ಸಿಬೆನ್ಝೋನ್, ಹೋಮೋಸಿಲೇಟ್ಸ್, ಆಪ್ಟಿನಾಕ್ಸೇಟ್ಸ್, ಸಿನಮೇಟ್ಸ್ ಅನ್ನುವಂಥ ಪದಾರ್ಥಗಳಿರುತ್ತೆ. ಸೊ ಸ್ಟಡೀಸ್ ಪ್ರಕಾರ ಈ ಪದಾರ್ಥಗಳು ನಮ್ಮ ಬಾಡಿ ಫ್ಲೂಯಿಡ್ಸ್ ಅಲ್ಲಿ, ಅಂದ್ರೆ ಬ್ಲಡ್ ಅಲ್ಲಿ, ಯೂರಿನ್ ಅಲ್ಲಿ, ಸೆಮೈನಲ್ ಫ್ಲೂಯಿಡ್, ಅಮ್ನಿಯಾಟಿಕ್ ಫ್ಲೂಯಿಡ್ ಅಂಡ್ ಬ್ರೆಸ್ಟ್ ಮಿಲ್ಕ್ ಕೂಡ ಅದರಲ್ಲಿ ಕೂಡ ಕಂಡು ಬಂದಿದೆ. ಸೊ ಇದು ಎಲ್ಲ ನಮ್ಮ ಬಾಡಿಗೆ ಎಷ್ಟು ಸೇಫ್ ಅನ್ನುವ ಪ್ರಶ್ನೆ ಬಂದಿದ ಕಾರಣಕ್ಕೆ ಈಗ ಇತ್ತೀಚೆಗೆ ಬಂದಿರುವ ಮಾಡರ್ನ್ ಟೆಕ್ನಾಲಜಿಯಿಂದ ಬಂದಿರುವಂತಹ ಅಡ್ವಾನ್ಸ್ಡ್ UV ಸನ್ಸ್ಕ್ರೀನ್ ಫಿಲ್ಟರ್ಸ್ ಲೈಕ್ ಟಿನೋಸಾರ್ಬ್ S ಅಂಡ್ ಟಿನೋಸಾರ್ಬ್ M ಅಂತ ಬಂದಿರುವ ಸನ್ಸ್ಕ್ರೀನ್ಗಳು ತುಂಬಾನೇ ಸೇಫ್ ಆಗಿರುತ್ತೆ. ಇವು ನಮ್ಮ ಸ್ಕಿನ್ನಿಗೆ ಏನು ಹಾರ್ಮ್ ಮಾಡಲ್ಲ ಹಾಗೂ ಲಾಂಗ್ ಟರ್ಮ್ ಅಂಡ್ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಅದಕ್ಕೆ ಸನ್ಸ್ಕ್ರೀನ್, ಒಳ್ಳೆ ಸನ್ಸ್ಕ್ರೀನ್ ಅಂದ್ರೆ ಯಾವುದು? ಇದು ಬರೀ ಲಾಂಗ್ ಟರ್ಮ್ ಪ್ರೊಟೆಕ್ಷನ್ ಕೊಡೋದಲ್ಲ, ಸೇಫ್ಟಿ ಕೂಡ ಕೊಡ್ಬೇಕು. ನಮ್ಮ ಭಾರತದ ಕ್ಲೈಮೇಟ್ಗೆ, ಅಂದ್ರೆ ಇಲ್ಲಿ ಇಂಟೆನ್ಸ್ ಹೀಟ್ ಇರುತ್ತೆ, ಹ್ಯೂಮಿಡಿಟಿ ಇರುತ್ತೆ, ತುಂಬಾನೇ ಸನ್ ಎಕ್ಸ್ಪೋಜರ್ ಇರುತ್ತೆ. ಸೊ ಇಂಥ ಕ್ಲೈಮೇಟ್ಗೆ ಈ ಬ್ರಾಡ್ ಸ್ಪೆಕ್ಟ್ರಮ್ ಅಂಡ್ ನ್ಯೂ ಏಜ್ ಸನ್ಸ್ಕ್ರೀನ್ಸ್ ನಾವು ರೆಕಮೆಂಡ್ ಮಾಡ್ತೀವಿ. ಸನ್ಸ್ಕ್ರೀನ್ ಯಾರೆಲ್ಲ ಹಚ್ಬೇಕು? ಸನ್ಸ್ಕ್ರೀನ್ ಎಲ್ಲರೂ ಹಚ್ಬೇಕು. ಗಂಡಸರು, ಹೆಂಗಸರು, ಮಕ್ಕಳು ಕೂಡ ಹಚ್ಕೋಬೇಕು. ಸನ್ಸ್ಕ್ರೀನ್ ಎಷ್ಟೆಷ್ಟು ಹಚ್ಬೇಕು? ಮುಖಕ್ಕಾದ್ರೆ ನಾವು 2 ಬೆರಳಿನಷ್ಟು ಹಚ್ಚಿ ಅಂತ ಅಂತೀವಿ. ಕತ್ತಿಗಾದ್ರೆ 1 ಬೆರಳಿನಷ್ಟು ಹಚ್ಚಿ ಅಂತ ಅಂತೀವಿ. ಸನ್ಸ್ಕ್ರೀನ್ ಎಷ್ಟು ಬಾರಿ ಹಚ್ಬೇಕು? ಈಗ ನೀವು ಒಂದು 4 ಗಂಟೆ ಕಾಲ ಅಷ್ಟು ಹೊರಗೆ ಇರ್ತೀರಾ, ಸನ್ಲೈಟಿಗೆ ಎಕ್ಸ್ಪೋಜರ್ ಆಗ್ತೀರಾ ಅಂದ್ರೆ ಸನ್ಸ್ಕ್ರೀನ್ ನ 4 ಗಂಟೆಗೊಮ್ಮೆ ಹಚ್ಕೋಬೇಕು. ಇಲ್ಲ ನಾವು ಮನೇಲೇ ಇರ್ತೀವಿ, ಜಾಸ್ತಿ ಆಚೆ ಹೋಗಲ್ಲ ಅಂದ್ರೂ ಸನ್ಸ್ಕ್ರೀನ್ ಒಮ್ಮೆ ಆದ್ರೂ ಹಚ್ಕೊಳ್ಳೇಬೇಕು. ನಾವು ಚರ್ಮ ರೋಗ ತಜ್ಞರಾದ ನಾವು ಈ ಅಡ್ವಾನ್ಸ್ಡ್ ಸನ್ಸ್ಕ್ರೀನ್ ಫಿಲ್ಟರ್ಸ್ ಅಂಡ್ ನ್ಯೂ ಏಜ್ ಸನ್ಸ್ಕ್ರೀನ್ ಫಿಲ್ಟರ್ಸ್ ಬಂದಿರುವ ಸನ್ಸ್ಕ್ರೀನ್ ಗಳನ್ನೇ ರೆಕಮೆಂಡ್ ಮಾಡ್ತೀವಿ. ಸೈನ್ಸ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಏನಿರುತ್ತೆ ಅದನ್ನೇ ರೆಕಮೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ